ಕೃಷ್ಣಾ ನದಿಯ ತೀರದಲ್ಲಿ ಏಕಾಏಕಿ ಭೂಕುಸಿತದಿಂದ ನದಿಯಂಚಿನ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಕ್ಷೇತ್ರ ವ್ಯಾಪ್ತಿಯ ಕೃಷ್ಣಾ ನದಿಯ ತೀರದಲ್ಲಿ ಈ ಘಟನೆ ಸಂಭವಿಸಿದ್ದು, ಇದರ ಪರಿಣಾಮ ರೈತರು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ನದಿ ತೀರದ ಕೃಷಿ ಜಮೀನುಗಳಿಗೆ ಅಳವಡಿಸಿದ್ದ ನೂರಾರು ಪಂಪ್ಸೆಟ್ಗಳು, ವಿದ್ಯುತ್ ಕಂಬಗಳು ಹಾಗೂ ನೀರಿನ ಪೈಪ್ಗಳು ಹಾನಿಯಾಗಿವೆ. ಘಟನಾ ಸ್ಥಳಕ್ಕೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ರೈತರೊಂದಿಗೆ ಮಾತುಕತೆಯನ್ನು ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಸೂಕ್ತ ಪರಿಹಾರ ನೀಡಲು ಭರವಸೆಯನ್ನು ನೀಡಿದರು. ಕೃಷ್ಣಾ ನದಿ ದಂಡೆಗೆ ನಮ್ಮ ಶರದ್ ಕೌಲ್ಗುಡ್ಡದವರ ಮಳಗೆ ಒಳಗೇನು ಈ ಕೃಷ್ಣಾ ನದಿ ದಂಡೆ ಏನು ಕುಸಿದೈತಿಲ್ಲ, ಕೋಟ್ಯಾಂತರ ರೂಪಾಯಿ ರೈತರಿಗೆ ಹಾನಿಯಾಗೈತಿ. ಮೋಟ್ರುಗಳ ಮತ್ತು ಎಲ್ಲ ವೈರ ಕೇಬಲ ಎಲ್ಲನ ಮುನಿಗ್ಯಾವು. ಅದರ ಸುದ್ದಿ ತಿಳಿದ ತಕ್ಷಣ ಇವತ್ತಿನ ನಮ್ಮ ಕ್ಷೇತ್ರದ ಕುಡಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಹೇಶಣ್ಣ ತಮ್ಮಣ್ಣವರವರು ಆ ವಿಷಯ ಮುಟ್ಟಿದ ತಕ್ಷಣ ರೈತರಿಗೆ ಇಷ್ಟೊಂದು ಹಾನಿಯಾಗಿತ್ತು ಅಂದನ ಅದನ್ನು ಬಂದ ಇವತ್ತು ಖುದ್ದಾಗಿ ಪರಿಶೀಲನೆ ಮಾಡ್ಕೊಂಡು ಬಹುಶಃ ಈ ಆದಂಥ ಅನಾಹುತ ಮುಂದಾಗಲಾರ್ದಂಗೆ ಅದಕ್ಕೆ ಏನಾರೇ ತಡೆಗೋಡೆ ನಿರ್ಮಿಸುವ ನಿಟ್ಟಿನಲ್ಲಿ ಕಾಡ ಒಳಗಾಗಲಿ ನೀರಾವರಿ ಇಲಾಖೆ ಒಳಗಾಗಲಿ ಅದಕ್ಕೆ ಏನಾರೇ ಅವಕಾಶ ಐತೆ ನೋಡಿಕೊಂಡು ತಕ್ಷಣ ಅದನ್ನು ಸರಿಪಡಿಸೋಣ ಅನ್ನುವಂಥ ಆಶ್ವಾಸನೆಯನ್ನು ಎಲ್ಲ ರೈತರಿಗೆ ನೀಡಿದರು. ಅದರಿಂದ ರೈತರು ಬಹಳ ಖುಷಿಪಟ್ಟರು. ಯಾಕಂದರೆ ನೂರಾರು ಮೋಟ್ರುಗಳು ಏನು ದಂಡಿ ಖುಷಿ ಆಗ್ತೈತೆ, ಅದರಿಂದ ಹಾನಿ ಆಗತ್ತೈತಿ. ಅದ್ರ ಬಗ್ಗೆ ಇಷ್ಟು ತಕ್ಷಣ ಸ್ಪಂದಿಸಿದ ಶಾಸಕರು ಯಾರು ಇದ್ರೆ ಅದು ಮಹೇಶಣ್ಣ ತಮ್ಮಣ್ಣವರು ಅಂತೇಳಿ ಎಲ್ಲರೂ ಖುಷಿ ಆದರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.